Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸೇರಿ ಆಡೋಣ. ಯೆಹೋವ ಶಾಲೋಮ್, ನನ್ನ ಸಮಾಧಾನ, ನನಗೆಂದಿಗೂ ಚಿಂತೆಯಿಲ್ಲ. ಮತ್ತೊಮ್ಮೆ, ಯೆಹೋವ ಶಾಲೋಮ್, ನನ್ನ ಸಮಾಧಾನ, ನನಗೆಂದಿಗೂ ಚಿಂತೆಯಿಲ್ಲ. ನಿಸಾಕಿನಗೆ ಯೇಸುವೇ, ನಿಸಾಕಿನಗೆ ಯೇಸುವೇ. ಯೆಹೋವ ಮೆಕ್ಕದೇಸ್, ಪರಿಶುದ್ಧ ದೇವನೇ, ನೀ ಮಾತ್ರ ಸಾಕು ನನಗೆ. ಯೆಹೋವ ಮೆಕ್ಕದೇಸ್, ಪರಿಶುದ್ಧ ದೇವನೇ, ನೀ ಮಾತ್ರ ಸಾಕು ನನಗೆ. ಯೆಹೋವ ಈರೇ, ನಿಸಾಕಿನಗೆ ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೋ ಚೆದರಿ ಹೋದ ಕುರಿಮರಿಗಳ ಹಾಗೆ ಆ ಕಡೆ ಈ ಕಡೆ ಸ್ವಲ್ಪ ಮುಂದೆ ಬಂದರೆ ಚೆನ್ನಾಗಿರ್ತದೆ, ಹೌದಲ್ವಾ? ದೇವರ ಮಕ್ಕಳು ನಾವು ಒಂದು ಅಂತ ನಾವು ತೋರಿಸ್ಬೇಕು, ನಮ್ಮ ಐಕ್ಯತೆಯನ್ನು ತೋರಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ ದೇವರಿಗೆ ಚಪ್ಪಾಳಿ ತಟ್ಟುತ್ತಾ ಈ ಸಂಜೆ ವೇಳೆಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಿಮಿಷ ದೇವರಿಗೆ ಜೋರಾಗಿ ಚಪ್ಪಾಳಿ ತಟ್ಟುತ್ತಾ ಒಳ್ಳೆಯ ವಾತಾವರಣವನ್ನು ದೇವರು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಇಲ್ಲಿಗೆ ಬರಲಿಕ್ಕೆ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಪ್ರೇರೇಪಿಸಿದ್ದಕ್ಕಾಗಿ ಸ್ತೋತ್ರ. ಈಗ ತಾನೇ ನಾವು ಹಾಡಿದ್ವಿ, ಹೌದಲ್ವಾ? ಪವಿತ್ರ ಆತ್ಮರೇ ಅಭಿಷೇಕ, ಏನಂತ? ಅಭಿಷೇಕ ಮಾಡಬನ್ನಿರಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಪರಿಶುದ್ಧಾತ್ಮ ದೇವರನ್ನು ನಮಗೆ ಕೊಡಲಿಕ್ಕೆ. ಅದಕ್ಕೆ ಅವರು ಹೇಳ್ತಾರೆ, ನಾನು ತಂದೆ ಕಡೆ ಹೋಗುತ್ತೇನೆ, ನನ್ನ ತಂದೆಯು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮರನ್ನು ನಾನು ನಿಮಗೆ ಕಳಿಸ್ತೇನೆ, ಅವರು ನಿಮ್ಮ ಜೊತೆ ಸದಾಕಾಲ ಇರುವರು. ಯೇಸು ಸ್ವಾಮಿ ಪುನರುತ್ಥಾನ ಆಗಿ ಪರಲೋಕಕ್ಕೆ 40 ದಿನ ಆದ ನಂತರ ಆರೋಹಣವಾಗಿ ಹೋಗ್ತಾರೆ. ನಿನ್ನೆ ತಾನೇ ನಾವು ಹಬ್ಬವನ್ನು ಆಚರಿಸಿದ್ದೇವೆ, ದ ಫೀಸ್ಟ್ ಆಫ್ ಅಸೆನ್ಷನ್. ಅಂದರೆ ಯೇಸು ಸ್ವಾಮಿ 40 ದಿನ ಪುನರುತ್ಥಾನ ಆದ ನಂತರ 40 ದಿನ, 40ನೇ ದಿನ ಅವರು ಪರಲೋಕಕ್ಕೆ ಆರೋಹಣವಾಗಿ ಹೋಗ್ತಾರೆ. ಹೋಗುವಾಗ ತನ್ನ ಶಿಷ್ಯರಿಗೆ ಒಂದು ಮಾತನ್ನು ಹೇಳ್ತಾರೆ. ಪ್ರೇಷಿತರ ಕಾರ್ಯಗಳು 1ನೇ ಅಧ್ಯಾಯ ವಚನ 4, ಬಹಳ ಒಳ್ಳೆಯ ವಾಕ್ಯ ಅದು. ಪ್ರೇಷಿತರ ಕಾರ್ಯಗಳು 1ನೇ ಅಧ್ಯಾಯ ವಚನ 4. ಯಾರಾದರೂ ಓದ್ತೀರಾ? ಒಮ್ಮೆ ಅವರೆಲ್ಲರೂ
ಕೂಡಿದ ಸಂದರ್ಭದಲ್ಲಿ ನೀವು ಜೆರುಸಲೇಮನನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿದ ವರಕ್ಕಾಗಿ ಕಾದುಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಂಟಿನ್ಯೂ ಸಿಸ್ಟರ್. ಏಕೆಂದರೆ ಯೋಹಾನನು ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಪಡೆಯುವಿರಿ. ದೇವರಿಗೆ ಚಪ್ಪಾಳೆ ತಟ್ಟ ಸ್ತೋತ್ರ. ಬ್ಯೂಟಿಫುಲ್ ಅಶ್ಯೂರೆನ್ಸ್, ವಾಗ್ದಾನವನ್ನು ಮಾಡ್ತಾರೆ. ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬೇಡಿರಿ. ಯೇಸು ಸ್ವಾಮಿ ಮರಣ ಹೊಂದಿದ್ದು ಯೆರೂಸಲೇಮಿನಲ್ಲಿ. ಆ 40 ದಿನ ಶಿಷ್ಯರ ಜೊತೆ ಗಲಿಲಾಯ ಪ್ರಾಂತ ಮತ್ತು ಯೆರೂಸಲೇಮಿನ ಸುತ್ತಮುತ್ತ ಇದ್ದ ನಂತರ ಅವರು ಯೆರೂಸಲೇಮು ಆಲಯಕ್ಕೆ ಎದುರುಗಡೆ ಇರುವ ಒಲಿವ ಬೆಟ್ಟದ ಮೇಲಿಂದ ಅವರು ಪರಲೋಕಕ್ಕೆ ಆರೋಹಣ ಆಗೋ ಸಮಯದಲ್ಲಿ ಆ ಶಿಷ್ಯರಿಗೆ ಹೇಳ್ತಾರೆ, ಯೆರೂಸಲೇಮನ್ನು ನೀವು ಬಿಟ್ಟು ಹೋಗಬೇಡಿ. ನನ್ನ ತಂದೆಯು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೆ ಬರುವ ತನಕ ಈ ಸ್ಥಳವನ್ನು ಬಿಟ್ಟು ಹೋಗಬೇಡಿ. ಯೆರೂಸಲೇಮ್ ಅಂದರೆ ದೇವರ ಆಲಯವು, ಮಂದಿರವು ಇರುವ ಸ್ಥಳ, ದೇವರ ಪ್ರಸನ್ನತೆಯು ಇರುವ ಸ್ಥಳ. ಅಲ್ಲಿಂದ ನೀವು ದೂರ ಹೋಗಬೇಡಿ. ಅದಕ್ಕಾಗಿ ಈ 9 ದಿನ ಪರಿಶುದ್ಧಾತ್ಮ ದೇವರಿಗೆ ನವೀನನ, ಹೌದಲ್ವಾ? ಆರೋಹಣದಿಂದ ಪಂಚಶತಮ ದಿನ ಅಂದರೆ ಫೀಸ್ಟ್ ಆಫ್ ಪೆಂಟಿಕೋಸ್ಟ್ ಅಂತೀವಿ. ಈ ಪಂಚಶತಮ ದಿನ ತನಕ 10 ದಿನ ಅಂದರೆ ಈ 9 ದಿನ ನವೀನ ಟು ದ ಹೋಲಿ ಸ್ಪಿರಿಟ್. ಕೆಲವೊಬ್ಬರು ಕೇಳ್ತಾರೆ, ನೀವು ಮಾತೆ ಮರಿಯಮ್ಮನವರಿಗೆ, ಸಂತ ಅಂತೋನಿಯವರಿಗೆ, ಬೇರೆಯವರಿಗೆ ಎಲ್ಲರಿಗೆ ನೀವು ನವೀನ ಮಾಡ್ತೀರಿ, ಬೈಬಲ್ನಲ್ಲಿ ಎಲ್ಲಿದೆ ಅಂತೇಳಿ? ಇಲ್ಲೇ ಇದೆ. ಓಕೆ, ಅಂದರೆ ಆರೋಹಣದಿಂದ ಪಂಚಶತಮ ದಿನ ತನಕ 9 ದಿನ ಆದ ನಂತರ 10ನೇ ದಿನ ಪಂಚಶತಮ ದಿನದ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಸೊ ಇದು ನಾವು ಪೆಂಟೆಕೋಸ್ಟ್ ಅಥವಾ ಪಂಚಶತಮ ದಿನಕ್ಕಾಗಿ ನಮ್ಮನ್ನೇ ನಾವು ಧರ್ಮಸಭೆ ಸಿದ್ಧ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಪರಿಶುದ್ಧಾತ್ಮ ದೇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ಬೆಳಗಿನ ಬಲಿಪೂಜೆಯಲ್ಲಿ ಮೊದಲನೇ ವಾಕ್ಯ, ದ ಫಸ್ಟ್ ರೀಡಿಂಗ್, ಸಂತ ಪೌಲನು ಕೆಲವೊಬ್ಬರು ಶಿಷ್ಯರನ್ನು ಒಂದು ಕಡೆ ನೋಡಿದಾಗ ಸುಮಾರು 12 ಮಂದಿ ಶಿಷ್ಯರು, ಅವರೆಲ್ಲ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ ಅಂತೇಳಿ ಹಲ್ಲೆಲೂಯಾ ಹಲ್ಲೆಲೂಯಾ ಅಂತ ಹೇಳ್ಕೊಡುವಾಗ ಸಂತ ಪೌಲನಿಗೆ ತುಂಬ ಸಂತೋಷವಾಗ್ತದೆ. ಎಫೆಸ್ಯದಲ್ಲಿ ಸಂತ ಪೌಲನು ಎಫೆಸ್ಯ ಸಂಘವನ್ನು ಸ್ಥಾಪನೆ ಮಾಡ್ತಾನೆ. ತದನಂತರ ಸಂತ ಯೋಹಾನನು ಎಫೆಸ್ಯ ಸಂಘಕ್ಕೆ ಬಿಷಪ್ ಆಗಿರ್ತಾರೆ. ಓಕೆ, ಅದಾದ ನಂತರ ಈ 12 ಮಂದಿ ಶಿಷ್ಯರನ್ನು ನೋಡಿದ ಕೂಡಲೇ ತುಂಬ ಸಂತೋಷ ಆಗ್ತದೆ. ಅಯ್ಯೋ, ನೀವು ಪರಿಶುದ್ಧಾತ್ಮ ದೇವರನ್ನು ಸ್ವೀಕರಿಸಿದಿರಾ? ಅವ್ರು ಹೇಳ್ತಾರೆ, ಸ್ವಾಮಿ ನಮಗೆ ಪರಿಶುದ್ಧಾತ್ಮ ದೇವರನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಯಾವ ದೀಕ್ಷಾ ಸ್ನಾನವನ್ನು ಹೊಂದಿದ್ದೀರಿ? ಸ್ನಾನಿಕನಾದ ಯೋಹಾನನ ದೀಕ್ಷಾ ಸ್ನಾನವನ್ನು ಮಾತ್ರ ನಾವು ಹೊಂದಿದ್ದೀವಿ. ಸೊ ಡೋಂಟ್ ಯು ನೋ ಅಬೌಟ್ ದ ಹೋಲಿ ಸ್ಪಿರಿಟ್? ಪರಿಶುದ್ಧಾತ್ಮ ಬಗ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಆವಾಗ ಅವರು ಪ್ರಾರ್ಥನೆ ಮಾಡಿ ಅವರ 12 ಮಂದಿ ಮೇಲೆ ಅವರೇನು ಮಾಡ್ತಾರೆ, ತಲೆಯನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ಅವರು ಪರಿಶುದ್ಧಾತ್ಮದಿಂದ ಅಭಿಷೇಕವನ್ನು ಹೊಂದ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಯ ಉದ್ದೇಶ, ಅವರ ಆಶೆ, ಪ್ರತಿಯೊಬ್ಬರು ಯಾರು ಅವರನ್ನು ನಂಬುತ್ತಾರೋ ಅವರೆಲ್ಲರೂ ಕೂಡ ಪರಿಶುದ್ಧಾತ್ಮದಿಂದ ಅಭಿಷೇಕ ಹೊಂದಬೇಕಂತೇಳಿ. ದ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮದಲ್ಲಿ ದೀಕ್ಷಾ ಸ್ನಾನ. ನಾವು ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ನಾವು ದೀಕ್ಷಾ ಸ್ನಾನ ಪಡೆದಿದ್ದಾಗ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಇರ್ತಾರೆ. ಆದರೆ ಅವರು ಆ್ಯಕ್ಟಿವ್ ಆಗಿರೋದಲ್ಲ. ಅದಕ್ಕಾಗಿ ಸ್ವಲ್ಪ ದಿನ ಆದ ನಂತರ ಧರ್ಮಸಭೆಯಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೆ ಒಂದು ಬುದ್ಧಿ ಪ್ರಾಯ ಬಂದಾಗ 14-15 ವರ್ಷ ಬಂದಾಗ ಅವ್ರಿಗೇನು ಮಾಡ್ತಾರೆ, ಕನ್ಫರ್ಮೇಷನ್ ಅಂತ ಇರ್ತದೆ, ಹೌದಲ್ವಾ? ಕನ್ಫರ್ಮೇಷನ್ ಅಂದರೆ ದೃಢೀಕರಣ. ಅಂದರೆ ಬಿಷಪ್ ಗುರುಗಳು ಬಂದು ಮಕ್ಕಳಿಗೆ, ಅಂದರೆ ಅವರು ಅಫಿಷಿಯಲ್ ಆಗಿ ತಲೆಯ ಮೇಲೆ ಕೈ ಇಟ್ಟು ಅವನು ಪ್ರಾರ್ಥನೆ ಮಾಡ್ತಾರೆ. ಆವಾಗ ಪರಿಶುದ್ಧಾತ್ಮ ದೇವರು ಬರ್ತಾರೆ. ಆದರೆ ಪರಿಶುದ್ಧಾತ್ಮ ದೇವರು ಆ್ಯಕ್ಟಿವ್ ಆಗಬೇಕಾದ್ರೆ ನಾವು ನಿರಂತರವೂ ಪ್ರಾರ್ಥನೆ ಮಾಡಬೇಕು. ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಪರಿಶುದ್ಧಾತ್ಮ ದೇವರಿಗೆ ಹೇಳಬೇಕು, ಪರಿಶುದ್ಧಾತ್ಮ ದೇವರೇ ನಮ್ಮ ಮೇಲೆ ಇಳಿದು ಬನ್ನಿರಿ. ಈಗ ಹಾಡಿದ್ವಲ್ಲ, ಪವಿತ್ರ ಆತ್ಮರೇ ಅಭಿಷೇಕ ಮಾಡಿರಿ. ಹೊಸ ಅಭಿಷೇಕ, ಹೊಸ ಅನುಭವ, ಹೊಸ ಅನುಭೂತಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದರೆ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು, ತಾನು ಪರಲೋಕಕ್ಕೆ ಹೋದ ಮೇಲೆ ಶಿಷ್ಯರು ಅನಾಥರಾಗ್ತಾರೆ. ಈ ಲೋಕದಲ್ಲಿರುವ ಶೋಧನೆಯನ್ನು ಗೆಲ್ಲಬೇಕಾದರೆ, ಅವರ ಸ್ವಾರ್ಥವನ್ನು ಲೋಕದ ಕಡೆವರೆಗೆ
ಪ್ರಚಾರ ಮಾಡಬೇಕಾದ್ರೆ ಶಿಷ್ಯರಿಗೆ ಅವರಿಗಿರುವ ಶಕ್ತಿ ಸಾಲೋದಿಲ್ಲ. ಅದಕ್ಕಾಗಿ ಪರಿಶುದ್ಧಾತ್ಮ ದೇವರ ಶಕ್ತಿ ಅವರಿಗೆ ತುಂಬ ಅವಶ್ಯಕತೆ ಇತ್ತು. ಇನ್ನೂ ಅವರು ರೆಡಿ ಆಗಲಿಲ್ಲ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ತನ್ನ ಶಿಷ್ಯರನ್ನು ಕೆಲವೊಂದು ಕಡೆ ಕಳಿಸ್ತಾರೆ. ಸುವಾರ್ತೆಯನ್ನು ಸಾರಿರಿ, ಜನರಿಗೆ ಸೌಖ್ಯವನ್ನು ಕೊಡ್ರಿ, ದೆವ್ವಗಳಿಂದ ಜನರನ್ನು ಬಿಡುಗಡೆ ಮಾಡಿರಿ, ಸತ್ತು ಹೋದವ್ರು ನೆಬಿಸಿರಿ. ದ ಗ್ಲಿಂಪ್ಸಸ್ ಆಫ್ ಹಿಸ್ ಹೀಲಿಂಗ್. ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ಪವರನ್ನು ಕೊಡ್ತಾನೆ, ಆದರೆ ಸಂಪೂರ್ಣವಾದ ಶಕ್ತಿ ಅವರಿಗೆ ಇನ್ನೂ ಸಿಗಲಿಲ್ಲ. ಪಂಚಶತಮ ದಿನದಲ್ಲಿ ಮಾತ್ರ ಅವರಿಗೆ ಸಿಗುತ್ತದೆ. ಅದಕ್ಕಾಗಿ ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡು ನೀವು ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥನೆ ಮಾಡಿರಿ. ಯಾರಿಗೋಸ್ಕರ? ಪರಿಶುದ್ಧಾತ್ಮ ದೇವರಿಗೋಸ್ಕರ. ಪ್ರಿಯರೇ, ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರ ಒಂದೇ ಒಂದು, ಒಬ್ಬರೇ ಒಬ್ಬರು, ಅವರೇ ಪರಿಶುದ್ಧಾತ್ಮ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಪರಿಶುದ್ಧಾತ್ಮ ದೇವರು ನಿಮ್ಮಲ್ಲಿ ಬಂದಾಗ ನಿಮ್ಮ ಪಾಪಗಳನ್ನು ನಿಮಗೆ ಅರಿಕೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ನಾನು ಬೋಧಿಸಿದ್ದನ್ನೆಲ್ಲವನ್ನು ಕೂಡ ಆ ಪರಿಶುದ್ಧಾತ್ಮ ದೇವರು ನಿಮಗೆ ರಿಮೈಂಡ್ ಮಾಡ್ತಾರೆ, ನಿಮಗೆ ಬೋಧನೆ ಮಾಡ್ತಾರೆ. ಹಿ ವಿಲ್ ಬಿ ವಿತ್ ಯು. ಪ್ಯಾರಕ್ಲೇಟ್ ಅಂದರೆ ನಿಮ್ಮ ಪರವಾಗಿ ವಾದ ಮಾಡೋರು, ಕೌನ್ಸಿಲರ್ ಆಗಿ, ಒಂದು ಅಡ್ವೊಕೇಟ್ ಆಗಿ ನಿಮ್ಮ ಜೊತೆ ಇರ್ತಾರೆ. ಇಟ್ಸ್ ಅ ಪವರ್ ಆಫ್ ಗಾಡ್. ದೇವರ ಶಕ್ತಿ ಪರಿಶುದ್ಧಾತ್ಮ ದೇವರು. ನೋಡಿ, ಯೇಸು ಸ್ವಾಮಿ ಕೂಡ ಬೈಬಲ್ ಗ್ರಂಥ ಪ್ರಕಾರ ಸುಮಾರು 30 ವರ್ಷ ಅವರು ನಜರೇತಿನಲ್ಲಿ ಇರ್ತಾರೆ. ನಮ್ಮೆಲ್ಲರಿಗೂ ಗೊತ್ತು, ಹೌದಲ್ವಾ? 30 ವರ್ಷ ಆದ ನಂತರ ಅವ್ರು ಏನು ಮಾಡ್ತಾರೆ? ಯೋರ್ದಾನು ತೀರಕ್ಕೆ ಬಂದು ಸ್ನಾನಿಕನಾದ ಯೋಹಾನನ ಕಡೆಯಿಂದ ಅವರು ದೀಕ್ಷಾ ಸ್ನಾನವನ್ನು ಪಡುತ್ತಾರೆ. ಲೂಕನ ಶುಭ ಸಂದೇಶ ಅಧ್ಯಾಯ 3 ವಚನ 21 ಓದ್ರಿ ಸಿಸ್ಟರ್. ವೆರಿ ಬ್ಯೂಟಿಫುಲ್ ಆಗಿ, ಬಹಳ ಸುಂದರವಾಗಿ ಸಂತ ಲೂಕನು ಈ ಚಿಕ್ಕ ವಚನವನ್ನು ಹೇಳ್ತಾನೆ. ಲೂಕನ ಶುಭ ಸಂದೇಶ ಅಧ್ಯಾಯ 3 ವಚನ 21. ಯಾರಾದರೂ ಬೈಬಲ್ ಇದ್ದರೆ ಬೇಗನೆ ಓದ್ರಿ. ಲೂಕನ ಶುಭ ಸಂದೇಶ ಅಧ್ಯಾಯ 3 ವಚನ 21. ಜನರೆಲ್ಲರೂ ಸ್ನಾನ ದೀಕ್ಷೆ ಪಡೆಯುತ್ತಾ ಇರುವಾಗ ಯೇಸು ಸ್ವಾಮಿ ಕೂಡ ಬಂದು ಸ್ನಾನ ದೀಕ್ಷೆ ಪಡೆದು ಪ್ರಾರ್ಥಿಸುತ್ತಿರಲು ಆಕಾಶವು ತೆರೆಯಿತು. ಪ್ರೈಸ್ ದಿ ಲಾರ್ಡ್. ಆಕಾಶವು ತೆರೆಯಿತಂತೆ. ದೆನ್ ಆಗ ಪವಿತ್ರಾತ್ಮರು ಶಾರೀರವಾಗಿ ಒಂದು ಪಾರಿವಾಳದ ರೂಪದಲ್ಲಿ ಯೇಸು ಸ್ವಾಮಿ ಮೇಲೆ ಇಳಿದರು. ಅಲ್ಲದೆ ನೀನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ದಿವ್ಯವಾಣಿ ಕೇಳಿಸಿತು. ಪ್ರೈಸ್ ದಿ ಲಾರ್ಡ್. ಸೊ ಜಾನ್ ದ ಬ್ಯಾಪ್ಟಿಸ್ಟ್, ಸ್ನಾನಿಕನಾದ ಯೋಹಾನಿಗೆ ಆ ಯೋರ್ದಾನು ತೀರದಲ್ಲಿ ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನವನ್ನು ಕೊಡಬೇಕಾದಲ್ಲಿ ತ್ರಿಯೇಕ ದೇವರ ಅನುಭವ ಆಗ್ತದೆ. ದ ಟ್ರಿನಿಟೇರಿಯನ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಯೇಸು ಸ್ವಾಮಿ ಇರ್ತಾರೆ, ಪರಿಶುದ್ಧಾತ್ಮ ದೇವರು ಪಾರಿವಾಳ ರೂಪದಲ್ಲಿ ಯೇಸು ಸ್ವಾಮಿ ಮೇಲೆ ಇಳಿದು ಬರ್ತಾರೆ. ಅಷ್ಟೇ ಅಲ್ಲ, ತಂದೆಯಾದ ದೇವರ ಸ್ವರವನ್ನು ಕೂಡ ಅವರು ಕೇಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ತಂದೆ, ಕುಮಾರ ಮತ್ತು ಪರಿಶುದ್ಧಾತ್ಮ ದೇವರ ತ್ರಿಯೇಕ ದೇವರ ಅನುಭವವನ್ನು ಸ್ನಾನಿಕನಾದ ಯೋಹಾನನು ಅನುಭವಿಸ್ತಾರೆ. ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ಹೊಂದಿದ ಮೇಲೆ ತಕ್ಷಣವೇ ಅವರು ಸುವಾರ್ತೆಯನ್ನು ಸಾರೋದಲ್ಲ. ಲೂಕನ ಶುಭ ಸಂದೇಶ ಅಧ್ಯಾಯ 4 ವಚನ 1 ಓದ್ರಿ ಸಿಸ್ಟರ್. ಲೂಕನ ಶುಭ ಸಂದೇಶ ಅಧ್ಯಾಯ 4 ವಚನ 1. ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ಜೋರ್ಡನ್ ನದಿ ತೀರದಿಂದ ಹಿಂತಿರುಗಿದ ಮೇಲೆ ಅದೇ ಆತ್ಮದಿಂದ ಪ್ರೇರಿತರಾಗಿ ಬೆಂಗಾಡು ಪ್ರದೇಶಕ್ಕೆ ಬಂದರು. 40 ದಿನ ಅಲ್ಲಿದ್ದಾಗ ಅವರನ್ನು ಪರೀಕ್ಷಿಸಲು ಪಿಶಾಚಿಯು ಪ್ರಯತ್ನಿಸಿತು. ಪ್ರೈಸ್ ದಿ ಲಾರ್ಡ್. ಯಾವಾಗ ಅವರು ಮರುಭೂಮಿಗೆ ಅಥವಾ ಡೆಸರ್ಟ್ಗೆ ಹೋಗ್ತಾರೆ, ಆತ್ಮದಿಂದ ಅಭಿಷೇಕ ಹೊಂದಿದ ಮೇಲೆ, ಪ್ರೈಸ್ ದಿ ಲಾರ್ಡ್, ಪರಿಶುದ್ಧಾತ್ಮದಿಂದ ತುಂಬಿಕೊಂಡ ಮೇಲೆ, ಪರಿಶುದ್ಧಾತ್ಮ ಶಕ್ತಿಯನ್ನು ಸ್ವಾಮಿ ಪಡೆದ ಮೇಲೆ, ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮ ದೇವರೇ ಯೇಸು ಸ್ವಾಮಿಯನ್ನು ಮರುಭೂಮಿಗೆ ಕರ್ಕೊಂಡು ಹೋಗ್ತಾನೆ, ಅದು ಬೆಂಗಾಡಿಗೆ ಕರ್ಕೊಂಡು ಹೋಗ್ತಾನೆ, ಅಥವಾ ಡೆಸರ್ಟ್ ಆರ್ ವಿಲ್ಡರ್ನೆಸ್. ನೀವು ಯೆರೂಸಲೇಮಿನಿಂದ ಯೆರಿಕೋ ಪಟ್ಟಣಕ್ಕೆ ಹೋಗಬೇಕಾದರೆ ಸುಮಾರು 28ರಿಂದ 30 ಕಿಲೋಮೀಟರ್ ದೂರ ಪ್ರಯಾಣ. ಆ ಯೆರಿಕೋ ಪಟ್ಟಣದಲ್ಲಿ ಒಂದು ಮೌಂಟ್ ಆಫ್ ಟೆಂಪ್ಟೇಷನ್ ಅಂತಿದೆ, ಶೋಧನೆಯ ಒಂದು ಪರ್ವತ ಅಂತೇಳಿ.
ಅಲ್ಲಿ ಯೇಸು ಸ್ವಾಮಿ ಬಂದು 40 ದಿನ ರಾತ್ರಿ ಹಗಲು ಉಪವಾಸ ಮಾಡಿದ್ದಾರಂತೇಳಿ ಚರಿತ್ರಕಾರರು ಹೇಳ್ತಾರೆ. ಮೌಂಟ್ ಆಫ್ ಟೆಂಪ್ಟೇಷನ್. ಯಾರು ಯೇಸು ಸ್ವಾಮಿನ ಅಲ್ಲಿ ಕರ್ಕೊಂಡೋದ್ರು? ಪರಿಶುದ್ಧಾತ್ಮ ದೇವರು ಅಲ್ಲಿ ಕರ್ಕೊಂಡೋದ್ರು. ಅಂದರೆ ಶೋಧನೆಯನ್ನು ಗೆಲ್ಲಲು. ಅದಕ್ಕೊಂದು ಹಾಡು ಹೇಳ್ತೀವಲ್ಲ, ಅಣ್ಣ ಯಾವಾಗಲೂ ಹೇಳ್ತಾರೆ, ಶೋಧನೆಯನ್ನು ನಾ ಗೆಲ್ಲಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ, ವೇದನೆಯೆಲ್ಲ ಸಹಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ನೆಕ್ಸ್ಟ್ ಏನು ಹೇಳ್ತೀವಿ? ಅಗ್ನಿಯ ನಾಳವಾಗಿ ಎಲ್ಲರೂ ಸೇರಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ಈ ಹಾಡನ್ನು ನಾವು ಹಾಡಬೇಕು. ಅಗ್ನಿಯ ನಾಳವಾಗಿ ನನ್ನ ಮೇಲೆ ಇಳಿದು ಬನ್ನಿ. ಯೇಸು ಸ್ವಾಮಿ ಆ ಪರಿಶುದ್ಧಾತ್ಮ ದೇವರ ಶಕ್ತಿಗೋಸ್ಕರ ಚರಿತ್ರಕಾರರು ಹೇಳ್ತಾರೆ, ಬೈಬಲ್ ಪಂಡಿತರು ಸುಮಾರು 30 ವರ್ಷ ಅವರು ವೆಯ್ಟ್ ಮಾಡ್ತಿದ್ರಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಪವಿತ್ರಾತ್ಮ ಶಕ್ತಿಯಿಂದಲೇ ತಾಯಿಯ ಗರ್ಭದಲ್ಲಿ ಹುಟ್ಟುತ್ತಾರೆ. ನಮ್ಮೆಲ್ಲರಿಗೆ ಗೊತ್ತು, ಪವಿತ್ರಾತ್ಮದಿಂದ ತುಂಬಿಕೊಂಡಿದ್ದರು. ಆದರೆ ಬೈಬಲ್ ಪ್ರಕಾರ ಶಕ್ತಿಯನ್ನು ಪಡೆದಿದ್ದು ಯೋರ್ದಾನು ತೀರದಲ್ಲಿ. ಪ್ರೈಸ್ ದಿ ಲಾರ್ಡ್. ದೀಕ್ಷಾ ಸ್ನಾನವನ್ನು ಅವರು ಪಡೆದ ನಂತರ ಅಂದಿನಿಂದಲೇ ಅವರು 40 ದಿನ ರಾತ್ರಿ ಹಗಲು ಉಪವಾಸ ಮಾಡಿ ಸೈತಾನನನ್ನು ಗೆಲ್ಲುತ್ತಾರೆ, ಶೋಧನೆಯನ್ನು ಗೆಲ್ಲುತ್ತಾರೆ. ತದನಂತರ ಅವರು ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಹಳಷ್ಟು ಜನ ಒಂದು ಧ್ಯಾನಕ್ಕೆ ಹೋದ ಕೂಡಲೇ ಸಡನ್ಲಿ ಅವರು ಪ್ರೀಚರ್ಸ್ ಆಗಬೇಕಂತ ಕನಸು ಕಾಣ್ತಾರೆ, ಸಿಂಗರ್ಸ್ ಆಗಬೇಕಂತೇಳಿ, ಮ್ಯೂಸಿಷಿಯನ್ಸ್ ಆಗಬೇಕಂತೇಳಿ, ದೇವರ ಸೇವೆ ಮಾಡಬೇಕಂತೇಳಿ ಉತ್ಸಾಹದಿಂದ ಓಡ್ತಿರ್ತಾರೆ. ಇಟ್ಸ್ ಎ ವೆರಿ ವೆರಿ ರಾಂಗ್ ಕಾನ್ಸೆಪ್ಟ್. ಪರಿಶುದ್ಧಾತ್ಮನ ಶಕ್ತಿಗೋಸ್ಕರ ಕಾಯಬೇಕು, ದೇವರ ಆತ್ಮದಿಂದ ಅಭಿಷೇಕವನ್ನು ಹೊಂದಬೇಕು, ಪ್ರಾರ್ಥನೆಯಲ್ಲಿ ನಾವು ಕಳೆಯಬೇಕು. ಕೆಲವೊಂದು ತಿಂಗಳು, ಕೆಲವೊಂದು ವರ್ಷಗಳು ಪ್ರಾರ್ಥನೆಯಲ್ಲಿ ನಾವು ಮುಳುಗೋಗಬೇಕು. ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ರಾತ್ರಿ ಹಗಲು ಜಪಿಸಬೇಕು. ತದನಂತರ ಪರಿಶುದ್ಧಾತ್ಮ ದೇವರು ಹೇಳ್ತಾರೆ, ಕಮಾನ್ ಗೋ, ಹೋಗಿ. ಸಂತ ಪೌಲನು ಕೂಡ ದೀಕ್ಷಾ ಸ್ನಾನವನ್ನು ಹೊಂದಿದ ಮೇಲೆ, ಪರಿಶುದ್ಧಾತ್ಮ ದೇವರಿಂದ ಅಭಿಷೇಕ ಹೊಂದಿದ ಮೇಲೆ ಅವರು ನೇರವಾಗಿ ಸುವಾರ್ತೆಯನ್ನು ಸಾರಲಿಲ್ಲ. ಅವರು ಅರೇಬಿಯಾ ದೇಶಕ್ಕಂದರೆ ಈಗ ಇರುವ ಮೌಂಟ್ ಸೀನಾಯಿ ಬೆಟ್ಟ, ಆ ಸೀನಾಯಿ ಬೆಟ್ಟದ ಮೇಲೆ ಹೋಗಿ ಅವರು ಸುಮಾರು 3 ವರ್ಷ ಅವರು ಪ್ರಾರ್ಥನೆ ಮಾಡ್ತಾರಂತೆ ಏಕಾಂಗಿಯಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಶಕ್ತಿಯನ್ನು ಪಡೆದ ಮೇಲೆ, ದೇವರಿಂದ ಆ ರೆವಲೇಷನ್ಸ್ ಪಡೆದ ಮೇಲೆ, ಪವಿತ್ರಾತ್ಮ ಶಕ್ತಿಯಿಂದ ತುಂಬಿಕೊಂಡ ಮೇಲೆ, ತನ್ನನ್ನು ತಾನು ಸಿದ್ಧ ಮಾಡಿಕೊಂಡ ಮೇಲೆ, ಯಾವಾಗ ಹೋಲಿ ಸ್ಪಿರಿಟ್ ಹೇಳ್ತಾರೋ ಕಮಾನ್ ಇಟ್ಸ್ ಅ ಟೈಮ್ ನೌ ಯು ಬಿಗಿನ್ ದ ಮಿನಿಸ್ಟ್ರಿ, ಅವರು ಸ್ವಾರ್ಥವನ್ನು ಸಾರ್ತಾರೆ. ಯೇಸು ಸ್ವಾಮಿ ಶಿಷ್ಯರು ಕೂಡ 3 ವರ್ಷ ಅವರ ಜೊತೆ ಇರ್ತಾರೆ, 3.5 ವರ್ಷ ಅವರ ಜೊತೆ ಇರ್ತಾರೆ. ಪಂಚಶತಮ ದಿನ ಬರೋ ತನಕ ಅಷ್ಟು ಆಕ್ಟಿವ್ ಆಗಿ ಇರಲಿಲ್ಲ. ಅವರಲ್ಲಿ ಗೊಂದಲಗಳು, ಸಮಸ್ಯೆಗಳು, ಏನಂತಾರೆ ಕಾಂಪಿಟೇಷನ್ನು, ಹೌದಲ್ವಾ? ನಾನು ದೊಡ್ಡವನು, ನನಗೆ ಈ ಪೋಸ್ಟ್ ಬೇಕು, ನನಗೆ ಆ ಪೋಸ್ಟ್ ಬೇಕು, ಜಗಳ ಮಾಡ್ಕೊತಿದ್ರು. ಆದರೆ ಪಂಚಶತಮ ದಿನ ಆದ ನಂತರ ಅವರೆಲ್ಲರೂ ಆತ್ಮದಿಂದ ತುಂಬಿಕೊಂಡು ಅವರ ಉದ್ದೇಶ ಒಂದೇ ಒಂದಾಗಿತ್ತು, ದೇವರ ಸುವಾರ್ತೆಯನ್ನು ಸಾರಬೇಕು, ಜನರಿಗೆ ಕ್ರಿಸ್ತನ ರಕ್ಷಣೆ ಸುವಾರ್ತೆಯನ್ನು ಸಾರಬೇಕು. ಅದಕ್ಕಾಗಿ ಪ್ರೇಷಿತರ ಕಾರ್ಯಗಳು 1ನೇ ಅಧ್ಯಾಯ ವಚನ 8ರಲ್ಲಿ ಬಹಳ ಚೆನ್ನಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರೇಷಿತರ ಕಾರ್ಯಗಳು 1ನೇ ಅಧ್ಯಾಯ ವಚನ 8. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಎಲ್ಲರೂ ಸೇರಿ ಹೇಳೋಣ. ಆದರೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಪರಿಶುದ್ಧಾತ್ಮ ದೇವರು ಬಂದಾಗ ಮಾತ್ರ ನಾವು ಶಕ್ತಿಯನ್ನು ಪಡೆತೇವೆ. ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಸಾಧಾರಣವಾಗಿ ನಾವು ಸುವಾರ್ತೆಯನ್ನು ಸಾರಬಹುದು, ಸಾಧಾರಣವಾಗಿ ನಾವು ಹಾಡಾಡಬಹುದು, ಸಾಧಾರಣವಾಗಿ ನಾವು ಮ್ಯೂಸಿಕ್ ಹಾಕಬಹುದು. ಬಟ್ ಅದರಲ್ಲಿ ಹೆಚ್ಚಿಗೆ ಫಲ ಇರೋದಲ್ಲ. ಒಬ್ಬ ವ್ಯಕ್ತಿ ಆತ್ಮದಿಂದ ಅಭಿಷೇಕ ಹೊಂದಿದ ಮೇಲೆ, ದೇವರ ಶಕ್ತಿಯನ್ನು ಪಡೆದ ಮೇಲೆ, ದೇವರ ಪ್ರಸನ್ನತೆಯಲ್ಲಿ ಆ ವ್ಯಕ್ತಿ ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಿದ ಮೇಲೆ, ಆ ವ್ಯಕ್ತಿ ಮಾತಾಡುವಾಗ ಜನರ ಮನಸ್ಸು ಮುಟ್ಟುತ್ತದೆ, ಹೌದಲ್ವಾ?
ಪೇತ್ರನು ಪಂಚಶತಮ ದಿನದಲ್ಲಿ ಮಾತಾಡುವಾಗ ವಾಕ್ಯವನ್ನು ಕೇಳಿದ ಜನರು ಹೇಳ್ತಾರೆ, ದೇವರ ಕಟ್ ಟು ದೇರ್ ಹಾರ್ಟ್ಸ್, ಅವರ ಹೃದಯವು ಚುಚ್ಚಿದಂತೆ ಆಗ್ಬಿಡ್ತದಂತೆ. ಎಲ್ಲರೂ ಬಂದು ಹೇಳ್ತಾರೆ, ಸ್ವಾಮಿ ನಾವೇನು ಮಾಡ್ಬೇಕು ಹೇಳಿ. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡ್ರಿ, ಅವರ ನಾಮದಲ್ಲಿ ನೀವು ದೀಕ್ಷಾ ಸ್ನಾನವನ್ನು ಪಡೀರಿ, ನಿಮ್ಮ ರಕ್ಷಣೆಯನ್ನು ಹೊಂದಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟು ತನಕ ಹೇಡಿ ಥರ ಪ್ರವರ್ತನೆ ಮಾಡಿದ ಪೇತ್ರನು, ಒಂದು ಸಾಧಾರಣವಾದ ಒಂದು ಹೆಣ್ಣು ಮಗಳು, ಒಂದು ಸರ್ವೆಂಟ್ ಗರ್ಲ್, ನೀನು ಯೇಸು ಕ್ರಿಸ್ತನ ಶಿಷ್ಯರಲ್ಲವೋ ಅಂತ ಹೇಳಿದ್ರೆ, ನನಗೆ ಆತನ ಯಾರೋ ಗೊತ್ತಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ, ಹೌದಲ್ವಾ? ಆ ವ್ಯಕ್ತಿ ನನಗೆ ಯಾರೋ ಗೊತ್ತಿಲ್ಲ, ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಕ್ಕೆ ಹೆದರಿಕೆಯಿಂದ, ದೇವರ ಮೇಲೆ ಪ್ರೀತಿ ಇದ್ರೂ ಕೂಡ ಆ ಹೆದರಿಕೆಯಿಂದ ನನಗೆ ಯೇಸು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯೇಸು ಮೇಲೆ ಪ್ರೀತಿ ಇತ್ತು, ಆದರೆ ವಿಟ್ನೆಸ್ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಅರ್ಥ ಆಯ್ತಾ? ಸಾಕ್ಷಿ ಜೀವನ ಇರಬೇಕು, ಶಕ್ತಿ ಇರಬೇಕು. ಅದೇ ಪೇತ್ರ ಕೆಲವೇ ದಿನಗಳಲ್ಲಿ, ಹೌದಲ್ವಾ, ಪಂಚಶತಮ ದಿನ ಆದ ನಂತರ ಎಷ್ಟು ಅದ್ಭುತವಾಗಿ ಸುವಾರ್ತೆಯನ್ನು ಸಾರ್ತಾನೆ, ಎಷ್ಟು ಅದ್ಭುತ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾನೆ ಪ್ರಿಯರೇ. ಅದಕ್ಕೆ ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ದೇವರ ಒಂದು ಹೇಳುತ್ತೆ ನನಗೆ, ಬಿಫೋರ್ ಪೆಂಟಿಕೋಸ್ಟ್, ಆಫ್ಟರ್ ದ ಪೆಂಟಿಕೋಸ್ಟ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಒಬ್ಬ ವ್ಯಕ್ತಿ ಜೀವನ ಪಂಚಶತಮ ದಿನದ ಅನುಭವಕ್ಕಿಂತ ಮುಂಚೆ, ಪಂಚಶತಮ ದಿನದ ಅಭಿಷೇಕ ಆದ ನಂತರ, ಬಿಫೋರ್ ದ ಪೆಂಟಿಕೋಸ್ಟ್, ಆಫ್ಟರ್ ದ ಪೆಂಟಿಕೋಸ್ಟ್, BC ಅಂಡ್ AD, ಹೌದಲ್ವಾ? ಬಿಫೋರ್ ಕ್ರೈಸ್ಟ್, ಆಫ್ಟರ್ ದ ಕ್ರೈಸ್ಟ್. ನಮ್ಮಲ್ಲಿ ಒಂದು ಬದಲಾವಣೆ ಆಗಬೇಕು. ಅದಕ್ಕಾಗಿ ಹೇಳ್ತಾರೆ, ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ಬಂದಾಗ ನೀವು ಶಕ್ತಿಯನ್ನು ಪಡಿತೀರಿ. ಆಮೇಲೆ ನೆಕ್ಸ್ಟ್ ಓದ್ರಿ, ಆಗ ನೀವು ಯೆರೂಸಲೇಮಿನಂದು, ಜುದಯದಲ್ಲೂ, ಸಮಾರ್ಯದಲ್ಲೂ, ಭೂಲೋಕದ ಕಟ್ಟ ಕಡೆಯವರೆಗೂ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ವೆರಿ ವೆರಿ ಪವರ್ಫುಲ್ ವರ್ಡ್ ಆಫ್ ಗಾಡ್. ಅದು ಶಕ್ತಿಯನ್ನು ಪಡೆದ ಮೇಲೇನೆ ನೀವು ನನಗೆ ಯೆರೂಸಲೇಮಿನಲ್ಲಿ, ಯುದಯ ಪ್ರಾಂತದಲ್ಲಿ, ಸಮಾರ್ಯದಲ್ಲಿ, ಲೋಕದ ಎಲ್ಲ ದೇಶ ಕಡೆಗಳಲ್ಲಿ ನೀವು ನನಗೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ.